ಯಕ್ಷ ಇನ್ಫೋ ಕನ್ನಡ, ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ವೀಕ್ಷಕರೇ ನಮಸ್ತೆ. ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್. ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ. ವೀಕ್ಷಕರೇ, ರಾಜಕಾರಣಿಗಳು ಒಂದು ತಕ್ಷಣ ಮತ ಅಥವಾ ಎಲೆಕ್ಷನ್ ಬರುವಂತಹ ಸಂದರ್ಭದಲ್ಲಿ ಮನೆ ಮನೆಗೆ ಬಂದು ಬೇಡುವುದಕ್ಕೆ ಮಾತ್ರ ಇರುವಂತವರ ಅಲ್ಲ, ಜನರಿಂದ ಆಯ್ಕೆಯಾಗಿ ಜನರ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಿರುವವರ ರಾಜಕಾರಣಿಗಳು ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲಿಯೂ ಕೂಡ ಮೂಡಿದೆ. ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಹಾಗೋ ಹೀಗೋ ಬೇಡಿ ಹೇಗಾದರೂ ಮತವನ್ನು ಪಡೆದುಕೊಳ್ತಾರೆ. ಒಂದು 5 ವರ್ಷದ ಹೊತ್ತಿಗೆ ಶಾಸಕರಾದಂತಹ ಸಂದರ್ಭದಲ್ಲಿ ಆರಂಭದ ದಿನಗಳಲ್ಲಿ ಚೆನ್ನಾಗಿರ್ತಾರೆ, ಜನರ ಸಮಸ್ಯೆಯನ್ನು ಪರಿಹರಿಸಿಕೊಡ್ತಾರೆ. ಆದರೆ ತದನಂತರದ ವರ್ಷಗಳಲ್ಲಿ ತಾವು ಶಾಸಕರು ಜನರಿಂದ ಆಯ್ಕೆಯಾದವರೇ ಅನ್ನುವುದನ್ನು ಮರೆತು ಬಿಡುತ್ತಾರೆ. ಹಾಗಾದರೆ ಯಾಕೆ ರಾಜಕಾರಣಿಗಳು ಎಲ್ಲರಲ್ಲ ಕೆಲವರು ಇಂತಹ ಸ್ಥಿತಿಗೆ ಒಳಗಾಗಿದ್ದಾರೆ? ಯಾಕೆ ಇಷ್ಟೆಲ್ಲ ಅಹಂಕಾರವನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತಿನ ವಿಡಿಯೋ. ನಾನು ಇಷ್ಟೆಲ್ಲ ವಿಚಾರವನ್ನು ಹೇಳಿದ್ದೇನೆ, ಹಾಗಾದರೆ ಯಾಕೆ ಈ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ? ರಾಜಕಾರಣಿಗಳ ವಿಚಾರವನ್ನೇ ತೆಗೆದು ಯಾಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಮಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆ ಏನು ಅಂತ ಹೇಳಿ ನಾನೇ ತೋರಿಸ್ತೇನೆ, ಬನ್ನಿ. ಹೌದು ವೀಕ್ಷಕರೇ, ಎಲೆಕ್ಷನ್ ಬಂದ ತಕ್ಷಣ ಮನೆ ಮನೆಗೆ ಓಡಿಕೊಂಡು ಬರುವಂತಹ ರಾಜಕಾರಣಿಗಳು ಸ್ವಲ್ಪ ಕೇಳಿ. ಈ ವಿಡಿಯೋ ಮಾಡುವುದಕ್ಕೆ ನೀವೇ ಕಾರಣ. ಯಾಕೆ ಬಲ್ಲಿರಾ? ನೆನಪಿದೆಯಾ? ಕಳೆದ ಕೆಲವು ದಿನಗಳ ಹಿಂದೆ ಮಂಗಳೂರು ಸಂಪರ್ಕ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯ ಕೂಳೂರು ಸಮೀಪ ಮಾಡದ ತಪ್ಪಿಗೆ ಜೀವವೊಂದು ಬಲಿಯಾಗಿ ಹೋಗಿದೆ. ಜೀವನದ ನಿರ್ವಹಣೆಗಾಗಿ ಮಂಗಳೂರಿನ ಎಜಿ ಆಸ್ಪತ್ರೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಂತಹ ಮಾಧವಿ ಎನ್ನುವವರು ಎಂದಿನಂತೆ ಬೆಳಿಗ್ಗೆ ಕರ್ತವ್ಯಕ್ಕೆ ಹಾಜರಾಗಬೇಕಿತ್ತು. ಅದೇ ರೀತಿ ಮನೆಯಿಂದ ಹೊರಟು ಬಂದವರು ಸುರತ್ಕಲ್ ಮಂಗಳೂರು ಸಂಪರ್ಕ ರಸ್ತೆಯ ಕೂಳೂರು ಸಮೀಪ ಅಚಾನಕವಾಗಿ ತಮ್ಮ ಸ್ಕೂಟರ್ ರಸ್ತೆಯ ಹೊಂಡಕ್ಕೆ ಬಿದ್ದು ಬ್ಯಾಲೆನ್ಸ್ ತಪ್ಪಿ ರಸ್ತೆಗೆ ಬಿದ್ದು ಬಿಡ್ತಾರೆ. ಆದರೆ ಹಿಂಬದಿಯಲ್ಲಿ ಬರ್ತಾ ಇದ್ದಂತಹ ಮೀನಿನ ಲಾರಿಯೊಂದು ಹೈವೇ ಆದ ಕಾರಣ ನೇರವಾಗಿ ಬಂದಂಥ ಸಂದರ್ಭ ಆ ಮೀನಿನ ಲಾರಿಯ ಅಡಿಗೆ ಸಿಕ್ಕಿ ಅಪ್ಪಚ್ಚಿಯಾಗಿ ಹೋಗ್ತಾರೆ ಮಾಧವಿ. ಹಾಗಾದರೆ ಮಾಡದೆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದಂತಹ ಈ ಮಾಧವಿಯವರಿಗೆ ನ್ಯಾಯ ಕೊಡಿಸುವವರು ಯಾರು? ದುರಂತ ನಡೆದ ದಿನ ರಸ್ತೆಗೆ ಡಾಮರೀಕರಣ ಅಥವಾ ಪ್ಯಾಚ್ ವರ್ಕ್ ಮಾಡುವ ಕೆಲಸವನ್ನು ಮಾಡುವುದಕ್ಕೆ ಆರಂಭಿಸ್ತಾರೆ. ಹಾಗಾದರೆ ಒಂದು ರಸ್ತೆಯ ಕಾಮಗಾರಿ ಆರಂಭ ಆಗಬೇಕು ಅಂತಿದ್ರೆ ಒಂದಲ್ಲ ಅನೇಕ ಪ್ರಾಣ ಹೋಗಬೇಕಾಗ್ತದೆ. ಇಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಈಗಾಗಲೇ ಪ್ರತಿಭಟನೆಗಳು ಆರಂಭವಾಗಿದೆ. ಅಲ್ಲಿನ ರಾಜಕಾರಣಿಗಳ ಬಗ್ಗೆ, ಶಾಸಕರ ಬಗ್ಗೆ ಜನರು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಕೇವಲ ಓಟಿಗಾಗಿ ಕೈಚಾಚುವ ರಾಜಕಾರಣಿಗಳು ಜನರ ಕಷ್ಟಕ್ಕೆ ಸ್ಪಂದಿಸುವ ಹೊಣೆಗಾರಿಕೆಯು ನಿಮ್ಮದು. ಒಂದು ಘಟನೆಯಾದ ನಂತರ ಎಷ್ಟು ಜವಾಬ್ದಾರಿ ವಹಿಸಿ ಕೆಲಸವನ್ನು ಮಾಡಿದರೂ ಕೂಡ ಹೋದ ಜೀವ ಮತ್ತೆ ಬರಲಾರದು ಎನ್ನುತ್ತಿದ್ದಾರೆ ಅಲ್ಲಿಯ ನಾಗರಿಕರು. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆಡೆ ಹೋರಾಟಗಳು ನಡೆಯುತ್ತಿದೆ. ಇನ್ನು ಮಂಗಳೂರಿನ ಎಂಪಿಗಳಾದಂತಹ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ರಸ್ತೆಯ ದುರಸ್ತಿಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳು ನಡೀತಾ ಇದೆ ಅನ್ನುವ ಹಾಗೆ ಮಾಹಿತಿಗಳು ಲಭ್ಯವಾಗಿದೆ. ಓಟಿಗಾಗಿ ಬೇಡಿಕೊಂಡು ಬಂದಂತಹ ರಾಜಕಾರಣಿ ನಂತರ ಮತ ಹಾಕಿದ ಪ್ರಜೆಗಳನ್ನೇ ಮರೆಯುವಂತಹ ರಾಜಕಾರಣಿಗಳ ಬಗ್ಗೆ ಎಲ್ಲೆಡೆ ಚರ್ಚೆ ವ್ಯಕ್ತವಾಗಿದೆ. ಜನರಿಂದ ಜನರಿಗೋಸ್ಕರ ಜನರಿಂದಲೇ ಆಯ್ಕೆಯಾಗಿರುವಂತಹ ನೀವುಗಳು ಜನರ ಕಷ್ಟಕ್ಕೆ ಸ್ಪಂದಿಸದೆ ಹೋದಲ್ಲಿ ಮುಂದೊಮ್ಮೆ ಜನರು ತಮ್ಮ ತಾಳ್ಮೆಯ ಕಟ್ಟೆಯನ್ನು ಒಡೆದು ಮುನ್ನುಗ್ಗಿದ್ರೆ ಅದನ್ನು ನಿಲ್ಲಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಜನರಿಂದ ನೀವು ಪಡೆದಂತಹ ಮತಕ್ಕೆ ಪ್ರತಿಯಾಗಿ ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿ. ನಿಮ್ಮ ಕೆಲಸ ಕಾರ್ಯಗಳು ಏನಿದೆಯೋ ಅದನ್ನು ನಿರ್ವಹಿಸುವಲ್ಲಿ ನೀವು ಪ್ರಮುಖ ಪಾತ್ರವನ್ನು ವಹಿಸಬೇಕಾಗ್ತದೆ ಅಂತ ಹೇಳಿ ಈಗಾಗಲೇ ಪ್ರತಿಭಟನೆಯಲ್ಲಿ ಅನೇಕ ಪ್ರತಿಭಟನೆಕಾರರು ತಿಳಿಸಿದ್ದಾರೆ. ಹಾಗೆಯೇ ನೀವು ಆಯ್ಕೆ ಆದದ್ದು ಜನರ ಕಷ್ಟಗಳನ್ನು ಪರಿಹರಿಸುವುದಕ್ಕೆ ಹೊರತು ನೀವು ನಿಮ್ಮ ಕುಟುಂಬದವರನ್ನು ಅಭಿವೃದ್ಧಿಪಡಿಸುವುದಕ್ಕೆ ಅಲ್ಲ ಎನ್ನುವ ಹಾಗೆ ಈಗಾಗಲೇ ಎಲ್ಲೆಡೆ ತೀವ್ರ ಚರ್ಚೆ ಮೂಡಿದೆ. ಏನೇ ಆಗಲಿ, ಮಾಡದ ತಪ್ಪಿಗೆ ಪ್ರಾಣವನ್ನು ಮಾಧವಿಯವರು ಕಳೆದುಕೊಂಡಿದ್ದಾರೆ. ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕರುಣಿಸಲಿ. ಇನ್ನು ಮುಂದಕ್ಕೆ ಇಂತಹ ಪ್ರಾಣಹಾನಿಗಳು ನಡೆಯದೇ ಹೋಗಲಿ. ಮಂಗಳೂರಿನ ಶಾಸಕರು ಅಥವಾ ರಾಜಕಾರಣಿಗಳು ಯಾರಿದ್ದಾರೆ ಈ ಕುರಿತು ಜಾಗೃತೆಯ ಮುನ್ನೆಚ್ಚರಿಕೆಯನ್ನು ವಹಿಸಿ ಜನರ ಕಷ್ಟಕ್ಕೆ ಸ್ಪಂದಿಸಬೇಕೆನ್ನುವುದೇ ನಮ್ಮ ಆಶಯ.
ನೋಡಿದ್ರಲ್ಲ ವೀಕ್ಷಕರೇ, ಜನರಿಂದಲೇ ಆಯ್ಕೆಯಾದಂತಹ ರಾಜಕಾರಣಿಗಳು ತಮ್ಮ ಕರ್ತವ್ಯ ಏನು, ನಾವು ಮಾಡಬೇಕಾದಂತಹ ಕಾರ್ಯಗಳೇನು, ಅಥವಾ ಜನರು ನಮ್ಮನ್ನ ಗೆಲ್ಲಿಸಿದ್ದಾರೆ ಅವರಿಗೆ ನ್ಯಾಯವನ್ನ ಒದಗಿಸಬೇಕು ಅಂತ ಹೇಳಿ ಎಲ್ಲ ರಾಜಕಾರಣಿಗಳು ಅರಿತುಕೊಂಡ್ರೆ ನಾವು ಮತ ಹಾಕಿರುವಂಥದ್ದಕ್ಕೆ ಸಾರ್ಥಕತೆ ಬರ್ತದೆ. ಇಲ್ಲ, ತಮ್ಮ ಕರ್ತವ್ಯವನ್ನ ತಾವು ಅರಿಯದೆ ಹೋಗ್ತಾರೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಜನರು ತಮ್ಮ ತಾಳ್ಮೆಯ ಕಟ್ಟೆಯೊಡೆದು ನಿಮ್ಮ ವಿರುದ್ಧವೇ ತಿರುಗಿ ನಿಲ್ತಾರೆ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೇನೆ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ.